So dear students, next type of reaction ನೋಡೋಣ. Already ನಾನು chemical properties of carbon compound ನಲ್ಲಿ so we have studied about combustion reaction, oxidation reaction, addition reaction, and the fourth type of reaction is called substitution reaction. What is meant by substitution reaction? So substitution reaction andre artha, in place of one atom another atom comes, or in place of one element another element comes. ಒಂದು ಆಟಮಿನ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ಎ ಅನ್ನುವಂತಹ ಆಟಮ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಎ ಆಟಮ್ನ ರೀಪ್ಲೇಸ್ ಮಾಡಿ ಈ ಪ್ಲೇಸಿಗೆ ಬಿ ಅನ್ನುವಂಥ ಆಟಮ್ಮು ಬಂತು. ಅಥವಾ ಎಕ್ಸ್ ಅನ್ನುವಂತಹ ಎಲಿಮೆಂಟ್ ಇದೆ, ಈ ಎಕ್ಸ್ ಎಲಿಮೆಂಟನ್ನ ರೀಪ್ಲೇಸ್ ಮಾಡಿ ಈ ಜಾಗಕ್ಕೆ ವೈ ಅನ್ನುವಂತಹ ಎಲಿಮೆಂಟು ಬಂತು. ಇದನ್ನೇ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಕ್ರಿಕೆಟ್ ಆಡ್ತಾ ಇರ್ತಾರೆ, ಯಾರಿಗೋ ಒಬ್ರಿಗೆ ಇಂಜುರಿ ಆಗುತ್ತೆ, ಆವಾಗ ಆ ಪ್ಲೇಯರ್ನ ಬದಲು ಇನ್ನೊಬ್ಬ ಪ್ಲೇಯರ್ನ ಆಡಿಸ್ತಾರೆ. ಹಾಗಾದ್ರೆ ಆ ಒಬ್ಬ ಪ್ಲೇಯರ್ ಬದಲು ಇನ್ನೊಬ್ಬ ಪ್ಲೇಯರ್ ಆಡ್ತಾ ಇದ್ದಾನೆ, ಆ ಪ್ಲೇಯರನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತ ಕರಿತೀವಿ, ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಟ್ ಅಂದರೆ ರೀಪ್ಲೇಸಿಂಗ್ ಅಂತ ಅರ್ಥ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ವೆನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ when exposed to sunlight, saturated hydrocarbon when exposed to sunlight, when saturated hydrocarbon when exposed to sunlight, it reacts with, that is called halogen. For example, chlorine, saturated hydrocarbon. ನೋಡಿ ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಷನ್ನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು, addition reaction unsaturated hydrocarbon. Always saturated hydrocarbon undergoes substitution reaction, always unsaturated hydrocarbon undergoes addition reaction. When saturated hydrocarbon is exposed to sunlight in presence of chlorine, they react to form that is what we call it as ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅನ್ನ ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಸೊ ಅದು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆದಾಗ ಇಟ್ ಫಾರ್ಮ್ಸ್. ಸೊ ವಾಟ್ ಡಸ್ ಇಟ್ ಫಾರ್ಮ್? ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ ನೋಡಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಐ ವಿಲ್ ಟೇಕ್ ಮೀಥೇನ್. ಮೀಥೇನ್ ಈಸ್ ಎ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಇಟ್ ಈಸ್ ಅನ್ ಆಲ್ಕೇನ್. ವೆನ್ ಮೀಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್, when methane is exposed to sunlight, that is UV light, that is ultraviolet rays ಗೆ ಎಕ್ಸ್ಪೋಸ್ ಮಾಡಿದಾಗ ಸೊ ಇಲ್ಲೇನಾಗುತ್ತಪ್ಪ ಅಂದರೆ, ಸೊ ಈ ಕ್ಲೋರಿನ್ ಏನು ಮಾಡುತ್ತೆ, ಒಂದು ಹೈಡ್ರೋಜನನ್ನು ರೀಪ್ಲೇಸ್ ಮಾಡುತ್ತೆ. ದಿಸ್ ಕ್ಲೋರಿನ್ ನೋಡಿ, ಅದನ್ನು ನಾನು ಈಗ ಬರಿತೀನಿ. ಸೊ CH3, ಸೊ ಐ ವಿಲ್ ರೈಟ್ ಲೈಕ್ ದಿಸ್. ಸೊ CH, ಅಥವಾ ಇದನ್ನು ನಾವು ಹೀಗೆ ಬರ್ಕೊಳ್ಳೋಣ. ಸೊ ಕಾರ್ಬನ್ 1 2 3 4 hydrogen. This is the molecular structural formula of methane. So methane when reacts with chlorine Cl2 na ನಾನು Cl ಅಂತ ಬರೀತೀನಿ. when exposed to UV light it forms, ನೋಡಿ ಈ ಹೈಡ್ರೋಜನ್ ಅನ್ನ ಈ ಒಂದು ಕ್ಲೋರಿನ್ ರೀಪ್ಲೇಸ್ ಮಾಡುತ್ತೆ. ಹಾಗಾದ್ರೆ ಹೈಡ್ರೋಜನ್ ಈ ಕ್ಲೋರಿನ್ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡ್ತಾ ಇದೆ. ಹಾಗಾದ್ರೆ ಈ ಕ್ಲೋರಿನ್ನು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಈ ಹೈಡ್ರೋಜನ್ ಪ್ಲೇಸ್ಗೆ ಈ ಕ್ಲೋರಿನ್ನು ಬರ್ತಾ ಇದೆ. ಹಾಗಾದರೆ ಹೈಡ್ರೋಜನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ವಾಟ್? ಕ್ಲೋರಿನ್. ನೋಡಿ ಅದನ್ನು ಈಗ ಬರಿತೀನಿ ನಾನು ಪ್ರಾಡಕ್ಟನ್ನು. ಸೊ ವಾಟ್ ದ ಪ್ರಾಡಕ್ಟ್ ವಿಲ್ ಬಿಕಮ್ CH3, ದೆನ್ ಇನ್ ಪ್ಲೇಸ್ ಆಫ್ ಹೈಡ್ರೋಜನ್ ಈ ಕ್ಲೋರಿನ್ ಬರುತ್ತೆ. ಇಟ್ ವಿಲ್ ಬಿಕಮ್ CH3Cl ಪ್ಲಸ್ ವಾಟ್ ದ ಪ್ರಾಡಕ್ಟ್ ಇಟ್ ವಿಲ್ ಬಿಕಮ್ HCl. ಹಾಗಾದರೆ unsaturated hydrocarbon when reacts with chlorine when exposed to sunlight it forms, that is methane na ನಾವು ತಗೊಂಡ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿ, ದಿಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ reacts with chlorine in presence of UV light,
ಟು ಫಾರ್ಮ್ ಕ್ಲೋರೋಮೀಥೇನ್. ಇದನ್ನ ಕ್ಲೋರೋಮೀಥೇನ್ ಅಂತ ಕರಿತೀವಿ, ಇದನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದು ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡಿದವನು ಯಾರು? ಕ್ಲೋರಿನ್. ಒನ್ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್, ಅಥವಾ ಒನ್ ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದವನು ಯಾರು? ಕ್ಲೋರಿನ್. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ ಯಾರು? ಹೈಡ್ರೋಜನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಕ್ಲೋರಿನ್. ದೆನ್ ಇಟ್ ವಿಲ್ ಬಿಕಮ್ CH3. ಇದು ಈ ಜಾಗದಲ್ಲಿ Cl ಬರುತ್ತೆ, ಸೊ ಇಟ್ ವಿಲ್ ಬಿಕಮ್ CH3 Cl ಪ್ಲಸ್ HCl. ಇದನ್ನ ವಿ ಕಾಲ್ ಇಟ್ ಆಸ್, ಇದನ್ನ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ. When saturated hydrocarbon exposed to sunlight, it reacts with chlorine to form substituted product. Which are the substituted product? Chloromethane and hydrochloric acid is the substituted product. ಸೊ ಯಾವ ರಿಯಾಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಉಂಟಾಗುತ್ತೋ ಆ ರಿಯಾಕ್ಷನ್ ಅನ್ನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಯಾರು ಸಬ್ಸ್ಟಿಟ್ಯೂಷನ್ಗೆ ರಿಯಾಕ್ಷನ್ಗೆ ಒಳಪಡುತ್ತೆ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತದೆ. ಹಾಗಾದ್ರೆ ನಾವೀಗ ತಿಳ್ಕೊಳ್ಳೋಣ ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡ್ ಅನ್ಸ್ಯಾಚುರೇಟೆಡ್ hydrocarbon. Let us study about what are the differences between, exam nalli kelanta question, what are the differences between saturated hydrocarbon and unsaturated hydrocarbon. ಮೊದಲನೇ ಡಿಫರೆನ್ಸ್ ಹೇಳೋದಾದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ will have single bond. So unsaturated hydrocarbon will have either double bond or it may have triple bond. Saturated single bond, unsaturated double bond or triple bond. And the second one is, next ಎರಡನೇದಕ್ಕೆ ಹೋಗೋಣ, that is saturated hydrocarbon, it is less reactive. ನೋಡಿ ಅದಕ್ಕೆ ಡಾಲ್ಡಾ ಇದೆಯಲ್ಲ, ಡಾಲ್ಡಾ is very dangerous for our health because ಡಾಲ್ಡಾ saturated, it is less reactive, it will not digest easily. So saturated hydrocarbon, it is less reactive. ಸೊ ನೀವು ಯಾವಾಗಲೇ ನೀವು ಡಿಫ್ರೆನ್ಸ್ನ ತಿಳ್ಕೊಬೇಕು ಅಂದರೆ ಒಂದು ಸೈಡ್ ತಿಳ್ಕೊಂಡ್ರೆ ಎರಡನೇ ಸೈಡ್ ಡಿಫ್ರೆನ್ಸ್ ಈಸಿಯಾಗಿ, ಈ ಸೈಡ್ ಈಸಿಯಾಗಿ ಬರೀಬೋದು. ಇಲ್ಲಿ ಸಿಂಗಲ್ ಬಾಂಡ್ ಅಂದರೆ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಇಲ್ಲಿ ಲೆಸ್ ರಿಯಾಕ್ಟಿವ್ ಅಂತ ಬರೆದಿದ್ದೀನಿ, ಹಾಗಾದ್ರೆ ಈ ಕಡೆ ಏನು ಬರೀತೀರಾ? ಇಟ್ ಈಸ್ ಮೋರ್ ರಿಯಾಕ್ಟಿವ್ ಅಂತ ಬರೀತೀರಾ. ಈ ಕಡೆ ಲೆಸ್ ರಿಯಾಕ್ಟಿವ್, ಇದು ಮೋರ್ ರಿಯಾಕ್ಟಿವ್. ಇನ್ನು ಮೂರನೇ ಡಿಫ್ರೆನ್ಸ್ಗೆ ಬಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿಲ್ ಗಿವ್ಸ್ ಅಸ್ ಬ್ಲೂ ಫ್ಲೇಮ್. Saturated hydrocarbon usual ಆಗಿ they give us blue flame, but unsaturated hydrocarbon will gives us yellow sooty flame. Saturated hydrocarbon will gives us blue flame, but unsaturated hydrocarbon gives us yellow sooty flame. Then the fourth and the last difference is that saturated hydrocarbon undergoes substitution reaction, whereas unsaturated hydrocarbon undergoes addition reaction. So these are the main four differences between ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ದಿಸ್ ಕ್ವಶನನ್ನು, ಈ ಕ್ವಶನನ್ನು ಎಕ್ಸಾಮ್ನಲ್ಲಿ 2 ಮಾರ್ಕ್ಸ್ಗೆ ಕೇಳಬಹುದು. ಸೊ ಇದನ್ನು ಇಂಪಾರ್ಟೆಂಟು, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಸಿಂಗಲ್ ಬಾಂಡ್, ಅನ್ಸ್ಯಾಚುರೇಟೆಡ್ double or triple bond. Saturated less reactive, unsaturated more reactive. Saturated when it is burnt, it gives out blue flame. When unsaturated is burnt, it gives us yellow sooty flame. Saturated undergoes substitution reaction and unsaturated hydrocarbon will undergoes addition reaction. So in the next video dalli we will study about physical properties of ethanol. ಅದರ ಜೊತೆಗೆ we will study about chemical reactions of ethanol. ಅದರೊಳಗೆ ಒಂದು ಸೋಡಿಯಂ ಬಗ್ಗೆ ತಿಳ್ಕೊಂತೀವಿ, ಇನ್ನೊಂದು ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಬಗ್ಗೆ ತಿಳ್ಕೊಂತೀವಿ. that we will study in the next video. Thank you.